ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಸಾಮಾನ್ಯ ಪೇನ್ ಕಿಲ್ಲರ್ ಬಳಕೆ ಹಾಗೂ ಅವುಗಳ ಡೋಸ್ ಹಾಗೇನೆ ಅವುಗಳ ಸೈಡ್ ಎಫೆಕ್ಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಹಾಗಾದ್ರೆ ಪ್ಯಾರಾಸೆಟಮಾಲ್ ಯೂಸಸ್ ಏನು? ಜ್ವರ ಮತ್ತೆ ಸಣ್ಣ ಪ್ರಮಾಣದ ನೋವುಗಳಿಗೆ ಪ್ಯಾರಾಸೆಟಮಾಲ್ ಯೂಸ್ ಆಗುತ್ತೆ. ಡೋಸ್ ನಾರ್ಮಲ್ ಡೋಸ್ ಬಂದು OD ಡೋಸ್, ಸಿವಿಯರ್ ಬಂದು BD ಡೋಸ್. ಫ್ರೆಂಡ್ಸ್, ನಿಮ್ಗೆಲ್ಲ OD ಡೋಸ್ ಅಥವಾ BD ಡೋಸ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಫಾರ್ಮಸಿ ಪಾಠಶಾಲೆ ಚಾನಲ್ ಅನ್ನ ಓಪನ್ ಮಾಡಿ ಅದರಲ್ಲಿ ಪ್ರತ್ಯೇಕ ವಿಡಿಯೋ ಇದೆ, ಚೆಕ್ ಮಾಡಿ ತಿಳಿದುಕೊಳ್ಳಿ. ಪ್ಯಾರಾಸೆಟಮಾಲ್ ಸೈಡ್ ಎಫೆಕ್ಟ್ಸ್: ಸ್ಟಮಕ್ ಪೇನ್, ನಾಸಿಯಾ, ವಾಮಿಟಿಂಗ್. ಹಾಗೇನೆ ಐಬುಪ್ರೋಫೆನ್ ಪ್ಲಸ್ ಪ್ಯಾರಾಸೆಟಮಾಲ್ ಕಾಂಬಿನೇಷನ್ ಇರುವಂತ ಟ್ಯಾಬ್ಲೆಟ್ ತಗೊಂಡ್ರೆ ಇದು ಕೂಡ ಜ್ವರಕ್ಕೆ ಮತ್ತೆ ಸಣ್ಣ ಪ್ರಮಾಣದ ನೋವುಗಳಿಗೆ ಯೂಸ್ ಆಗುತ್ತೆ. ಡೋಸ್ ಬಂದು ನಾರ್ಮಲ್ ಆಗಿದ್ರೆ OD ಡೋಸ್, ಸಿವಿಯರ್ BD ಡೋಸ್. ಸೈಡ್ ಎಫೆಕ್ಟ್ ಕೂಡ ಸ್ಟಮಕ್ ಪೇನ್, ನಾಸಿಯಾ, ವಾಮಿಟಿಂಗ್ ಅಂಡ್ ಡಯರಿಯಾ ಆಗುವಂತ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಥರ್ಡ್ ಒನ್ ಬಂದು ಡೈಕ್ಲೋಫಿನಾಕ್ ಪ್ಲಸ್ ಪ್ಯಾರಾಸೆಟಮಾಲ್ ಕಾಂಬಿನೇಷನ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಯೂಸಸ್ ಫೀವರ್ ಮತ್ತೆ ಪೇನ್ ಕೊಡಬಹುದು. ಡೋಸ್ ನಾರ್ಮಲ್ ಇದ್ರೆ OD ಡೋಸ್, ಸಿವಿಯರ್ ಪೇನ್ ಇತ್ತು ಅಂದ್ರೆ BD ಡೋಸ್. ಸೈಡ್ ಎಫೆಕ್ಟ್ಸ್ ಡಯರಿಯಾ, ವಾಮಿಟಿಂಗ್, ಸ್ಟಮಕ್ ಪೇನ್. ನೆಕ್ಸ್ಟ್ ಅಸೆಕ್ಲೋಫೆನಾಕ್ 100 mg ಟ್ಯಾಬ್ಲೆಟ್ ತಗೊಂಡ್ರೆ ಯೂಸಸ್ ಬಂದು ಪೇನ್ ಮತ್ತೆ ಹೆಡ್ ಏಕ್ ಗೆ ಕೊಡುವಂತ ಟ್ಯಾಬ್ಲೆಟ್ ಇದು. ಡೋಸ್ ನಾರ್ಮಲ್ ಆಗಿದ್ರೆ OD ಡೋಸ್, ಸಿವಿಯರ್ ಆಗಿದ್ರೆ BD ಡೋಸ್. ಸೈಡ್ ಎಫೆಕ್ಟ್ ಸ್ಟಮಕ್ ಪೇನ್, ನಾಸಿಯಾ, ವಾಮಿಟಿಂಗ್ ಅಂಡ್ ಡಯರಿಯಾ. ಡೈಕ್ಲೋಫಿನಾಕ್ 50 mg ಟ್ಯಾಬ್ಲೆಟ್ ಯೂಸಸ್ ಏನು ಅಂದ್ರೆ ಪೇನ್ ಮತ್ತೆ ಹೆಡ್ ಏಕ್ ಗೆ. ಡೋಸ್ ನಾರ್ಮಲ್ ಆಗಿದ್ರೆ OD ಡೋಸ್, ಸಿವಿಯರ್ ಪೇನ್ ಇತ್ತು ಅಂದ್ರೆ BD ಡೋಸ್. ಸೈಡ್ ಎಫೆಕ್ಟ್ಸ್ ಏನು ಅಂದ್ರೆ ಸ್ಟಮಕ್ ಪೇನ್, ನಾಸಿಯಾ, ವಾಮಿಟಿಂಗ್, ಡಯರಿಯಾ. ಹಾಗೇನೆ ಅಸೆಕ್ಲೋಫಿನಾಕ್ ಪ್ಲಸ್ ಪ್ಯಾರಾಸೆಟಮಾಲ್ ಕಾಂಬಿನೇಷನ್ ಅಲ್ಲಿ ಕೊಟ್ರೆ ಇದು ಫೀವರ್ ಗೆ ಯೂಸ್ ಆಗುತ್ತೆ ಮತ್ತೆ ಪೇನ್ ಗೆ ಕೊಡ್ತಾರೆ. ನಾರ್ಮಲ್ ಡೋಸ್ OD ಡೋಸ್ ಇರುತ್ತೆ, ಸಿವಿಯರ್ ಪೇನ್ ಇದ್ರೆ BD ಡೋಸ್ ಇರುತ್ತೆ. ಇದ್ರದ್ದು ಅಡ್ಡ ಪರಿಣಾಮ ಕೂಡ ಸ್ಟಮಕ್ ಪೇನ್, ನಾಸಿಯಾ, ವಾಮಿಟಿಂಗ್ ಅಂಡ್ ಡಯರಿಯಾ. ಓಕೆ ಫ್ರೆಂಡ್ಸ್, ಹೇಗನ್ಸ್ತು ವಿಡಿಯೋ? ಕಮೆಂಟ್ಸ್ ಮಾಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ more information like this, subscribe our channel Pharmacy Pathashale and thank you.